ರೇವಣಸಿದ್ಧರು ಅವಳ ಗರ್ಭದಲ್ಲಿರುವಂತಹ ಭ್ರೂಣವನ್ನು ಹೊರಗೆ ತೆಗೆದು ಒಂದು ಗಡಿಗೆಯಲ್ಲಿ ಹಾಕಿ ಇದೇ ತ್ರಿಪುರ ಅಂತಕರ ಕೆರೆಯ ಪಕ್ಕದಲ್ಲಿ ಹೂಳಿಟ್ಟರು ಅನ್ನುವಂಥ ಒಂದು ಕಾಲ್ಪನಿಕ ಕಥೆ ಇದೆ. ಆದ ನಂತರ 9 ತಿಂಗಳಾದ ಮೇಲೆ ಅದನ್ನು ತೆಗೆದು ನೋಡಿದಾಗ ಅಲ್ಲಿ ರುದ್ರಮುನಿಯವರು ಜನಿಸಿದರು ಅನ್ನುವಂಥ ಒಂದು ರೇವಣಸಿದ್ಧರಿಗೆ ಬಹಳಷ್ಟು ಕೃತಿಗಳಲ್ಲಿ ಅವರಿಗೆ ಅನೇಕ ಮದುವೆಗಳು ಆಗಿದ್ದವು ಅಂತ ಹೇಳ್ತಾರೆ. ನಾವು ಅದನ್ನೆಲ್ಲ ನೋಡಿದರೆ ಇಲ್ಲಿ ಪ್ರಾಚೀನ ದೇವಿಯ ಮೂರ್ತಿಗಳನ್ನು ನಾವು ನೋಡ್ಬೋದು. ಇಲ್ಲೇ ಒಂದು ಬ್ರಹ್ಮನ ಮೂರ್ತಿ ಇತ್ತು ನಾನು ಮೊದಲು ಬಂದಾಗ, ಅದು ಇಲ್ಲಿ ಕಾಣ್ತಾ ಇಲ್ಲ ಈಗ. ಇಲ್ಲಿರೋದು ಕಲ್ಯಾಣ ಚಾಲುಕ್ಯರ ಕಾಲದ ಬಾವಿ. ಈ ಬಾವಿ ಕಲ್ಯಾಣದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಬಾವಿ ಇದು. ಈ ಕಲ್ಯಾಣದ ಮಂಗಳವೇಡದ ಅಥವಾ ಕಲ್ಯಾಣದ ಇದರಲ್ಲಿ ಈ ರಾಜ್ಯದ ಕೋಟೆಗೆ ಹತ್ತಿಕೊಂಡೇ ನಮ್ಮ ರೇವಣಸಿದ್ದೇಶ್ವರ ಮಂದಿರ ಇರ್ತದೆ. ಇಲ್ಲಿ ರೇವಣಸಿದ್ದೇಶ್ವರ ಮಂದಿರ ಅಂಥೇಳಿ ಇದೆ. ಆದರೆ ವಾಸ್ತವದಲ್ಲಿ ರೇವಣಸಿದ್ಧರು ಇಲ್ಲೇ ವಾಸವಾಗಿದ್ದರು ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ದಾಖಲೆಗಳು ಸಿಗ್ತವೆ. ನಾನಿಲ್ಲಿ 15-20 ವರ್ಷಗಳ ಪೂರ್ವದಲ್ಲಿ ನಾನು ಇಲ್ಲಿಗೆ ಬಂದಾಗ ಈ ಗ್ರಾಮದಲ್ಲಿ ಅಥವಾ ಈ ನಗರದಲ್ಲಿ ಮಂಗಳವೇಡದಲ್ಲಿ ನಮಗೆ ಈವರೆಗೆ 7 ಶಿಲಾಶಾಸನಗಳು ದೊರೆತಿವೆ. ನಮಗೆ ಹೊಯ್ಸಳರ ವಿಷ್ಣುವರ್ಧನನ ಇದು ಮುಖ ಇದೆ. ಇದು ವಿಷ್ಣುವರ್ಧನನ ಸಲುವಾಗಿ ಅವನ ಕಿರೀಟ ಇದೇ ರೀತಿಯಲ್ಲಿರೋದು. ಅವನ ಒಂದು ಯಾವುದೋ ಇದು ರೇವಣಸಿದ್ಧನ ಮಂದಿರ, ಇದು ಮೂರ್ತಿ. ರೇವಣಸಿದ್ಧನ ಇದೇ ಗ್ರಾಮದಲ್ಲಿ ಬಹಳ ದಿವಸ ಇದ್ದಿದ್ರು. ಈ ಅವನ ಧ್ಯಾನಯುಕ್ತವಾದಂಥ ಇದು ಇಲ್ಲಿ ಅವನ ಶಿಸ್ನವನ್ನು ತಹಶೀಲ್ ಕಚೇರಿ ಇದು सगळं. हां, मी 20 वर्ष झालं असेल, 15-20 वर्ष आलो होतो. ಹಾಂ, ಮಂಗಳವೇಡೆ ಅಂದರೆ ಕಲ್ಯಾಣ. ನಮ್ಮ ಬಸವಣ್ಣನ ಕಾಲದಲ್ಲಿರುವಂಥ ಕಲ್ಯಾಣ ಮತ್ತು ಕಲ್ಚೂರಿ ರಾಜ್ಯದ ರಾಜಧಾನಿ ಮತ್ತು 10-12 ವರ್ಷಗಳ ಇತಿಹಾಸವನ್ನು ಪಡೆದಂಥ ಈ ಮಂಗಳವೇಡದಲ್ಲಿ ಇರುವಂಥ ಈ ಗ್ರಾಮಕ್ಕೆ ನಾನು ಬರ್ತಾ ಇದ್ದೀನಿ. ಇಲ್ಲಿ ವಸ್ತು ಸಂಗ್ರಹ ಅಂದರೆ ಇಲ್ಲಿ ಇರೋದು ಇದು ರೇವಣಸಿದ್ಧನ ಮಂದಿರ, ಇದು ಮೂರ್ತಿ. ರೇವಣಸಿದ್ಧನ ಇದೇ ಗ್ರಾಮದಲ್ಲಿ ಬಹಳ ದಿವಸ ಇದ್ದಿದ್ರು. ಈ ಅವನ ಧ್ಯಾನಯುಕ್ತವಾದಂಥ ಇದು ಇಲ್ಲಿ ಅವನ ಶಿಸ್ನವನ್ನು ಉದ್ರೇಕಗೊಳಿಸಿದಂಥ ಈ ಚಿತ್ರ ಇದೆ. ಈ ಚಿತ್ರವು ನಂದಾಗಲೇ ರೇವಣಸಿದ್ಧನ ಇದರಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿ ಇರುವಂಥ ಇಲ್ಲಿ ಈ ಜೈನರಿಗೆ ಸಂಬಂಧಪಟ್ಟಂಥ ನಮ್ಮ ಮೂರ್ತಿಗಳು ಕೂಡ ನಮ್ಮ ಇಲ್ಲಿ ಇದೆ. ನಾಗ ಮತ್ತು ಇದನ್ನು ಈ ಮೂರ್ತಿ ಮೂಲತಃ ಹೊಯ್ಸಳರ ವಿಷ್ಣುವರ್ಧನನ ಇದು ಮುಖ ಇದೆ.
ಇದು ವಿಷ್ಣುವರ್ಧನ. ವಿಷ್ಣುವರ್ಧನದ ಸಲುವಾಗಿ ಅವನ ಕಿರೀಟ ಇದೇ ರೀತಿಯಲ್ಲಿರೋದು. ಅವನ ಒಂದು ಯಾವುದೋ ಒಂದು ಮೂರ್ತಿಯ ಬಿಡಿಭಾಗವನ್ನು ಇಲ್ಲಿ ಇಟ್ಟಿದ್ದಾರೆ. ಹೊಯ್ಸಳರ ರಾಜ್ಯದ ಅವರೇ ಕುದಲದವರಾದ ಮುಂದೆ ಶೇವಣ ರಾಜರು ಕೂಡ ಅವ್ರ ವಂಶದವರೇ. ಅದಕ್ಕೆ ಇಲ್ಲಿ ಶೇವಣ ರಾಜರ ಕಾಲದಲ್ಲಿಯೂ ಕೂಡ ಭಾಳಷ್ಟು ಇಲ್ಲಿ ಮೂರ್ತಿಗಳನ್ನು ಕಟ್ಟಲಾಗಿದೆ. इथं बघितलं मी ती आता आतनं गेलो होतं ते पडले नव्हतं. हां सगळं पळापळी झाली जुन्या. हां मी 2-3 शिलालेख पाहिले होते मी इथं. ಅದೇ ಏನು ಹೇಳ್ತೇನೆ. ಹಾಂ, ನಾನಿಲ್ಲಿ 15-20 ವರ್ಷಗಳ ಪೂರ್ವದಲ್ಲಿ ನಾನು ಇಲ್ಲಿಗೆ ಬಂದಾಗ ಈ ಗ್ರಾಮದಲ್ಲಿ ಅಥವಾ ಈ ನಗರದಲ್ಲಿ ಮಂಗಳವೇಡದಲ್ಲಿ ನಮಗೆ ಈವರೆಗೆ 7 ಶಿಲಾಶಾಸನಗಳು ದೊರೆತಿವೆ ನಮಗೆ. ಆ 7 ಶಿಲಾಶಾಸನಗಳನ್ನು ಇಲ್ಲೇ ಅವರು ಸಂಗ್ರಹ ಮಾಡಿ ಇಟ್ಟಿದ್ದರು. ನಾನು ಆ ಸಮಯದಲ್ಲಿ ಈಗ ಇಲ್ಲಿ ಕಟ್ಟಡದ ಜೀರ್ಣೋದ್ಧಾರ ಬೇರೆ ಬೇರೆ ರೀತಿಯಿಂದ ಬಳಸ್ತಾ ಇದ್ದಾರೆ. ಇದರ ಪಕ್ಕಕ್ಕೆ ಒಂದು ಸಬ್ ಜೈಲ್ ಇದೆ. ಇಲ್ಲೆಲ್ಲ ಅವುಗಳನ್ನು ಕಾಯ್ದಿರಿಸಿದ್ರು ಇದನ್ನು. ಆದರೆ ಇವತ್ತು ಅದನ್ನು ಕಾಣ್ತಾ ಇಲ್ಲ. ಶಿಲಾಶಾಸನಗಳನ್ನು ನಾನು ಕಣ್ಣಾರೆ ಕಂಡವಂಥ ವ್ಯಕ್ತಿ. ನಾನು ಮೊದಲು ಇರುವಂಥ ಶಿಲಾಲೇಖಗಳು ಸುಮಾರು 12ನೇ ಶತಮಾನಕ್ಕೆ ಸೇರಿದ್ದ ಕಲಚೂರಿ ವಂಶದ ಮಹಾಮಂಡೇಶ್ವರ ಜೋಗಮರಸನು ಹಾಕಿಸಿದ ಒಂದು ಶಾಸನ ಇಲ್ಲಿದೆ. ಅವನು ನಾರಾಯಣ ದೇವರಿಗೆ ನೀಡಿದ ದಾನ ಮತ್ತು ಮಂತ್ರಿ ಪೇರಮಾಡಿ ದೇವರಸ ಲಕ್ಷ ಹೋಮ ಜರುಗಿಸಿದ ದಿನದಂದು 50 ಮತ್ತರು ಅಥವಾ 450 ಎಕರೆ ಭೂಮಿ ದಾನ ಮಾಡಿದಂಥ ವಿವರಣೆ ಇಲ್ಲಿದೆ. ಇನ್ನು 2ನೇ ಶಾಸನ ಕೇಶವ ದೇವನಾಯಕನ ಹೇಳಿಕೆಯಂತೆ ರೇವಣ ದೇವನು ಇಲ್ಲಿ ಇತರ ಹೊಂದರಿಗೆ ಸೇರಿ ಮಲ್ಲಿಕಾರ್ಜುನ ಭಕ್ತಿನಾಥ ಗೋವಿಂದ ಸ್ವಾಮಿಗೆ ನೀಡಿದ ದತ್ತಿಯನ್ನು ವಿವರಿಸಿದರು. ಸಿರಿಯಾದೇವಿಯ ಉಲ್ಲೇಖವು ಕೂಡ ಇಲ್ಲಿ ನಮಗೊಂದು ಕಡೆಗೆ ಸಿಗ್ತದೆ. ಇಲ್ಲಿ ಉಲ್ಲೇಖಗೊಂಡ ರೇವಣ ದೇವ ಕುರುಬಕುಲದ ರೇವಣ ಸಿದ್ಧನಾಗಿದ್ದುದನ್ನು ನಾವು ಕಾಣಬಹುದು. ಈಗ ನಾವು ಇದನ್ನು ಮುಗಿದ ತಕ್ಷಣ ನಾನು ರೇವಣ ಸಿದ್ಧ ಇರುವಂಥ ಸ್ಥಳಕ್ಕೆ ನಾನು ಹೋಗ್ತೀನಿ. ಆ ಸಮಯದಲ್ಲಿ ಮಲ್ಲಿಕಾರ್ಜುನ ಭಕ್ತನಾಗಿ ಇರಬಹುದು ಅಂತನ್ನುವಂಥ ಒಂದು ಸಂಶಯ ಬರುತ್ತೆ ನಮಗೆ. ವೀರಮಹೇಶ್ವರ ಪಂಥಕ್ಕೆ ರೇವಣ ಸಿದ್ಧನು ಹೋಗಿರಬಹುದು ಅಂತ ಹೇಳಿ. 3ನೇ ಶಾಸನ ಆರಂಭ ಭಾಗವು ನಾಗರಿ ಲಿಪಿಯಲ್ಲಿದೆ, ಕೆಳಭಾಗದಲ್ಲಿ ಕನ್ನಡದಲ್ಲಿದೆ. ಬಹುಭಾಗ ಇಲ್ಲಿ ನಾಶ ಆಗಿದ್ದನ್ನು ನಾವು ನೋಡುತ್ತೇವೆ. ಔರುತೇಶ್ವರ ದೇವರ ಉಲ್ಲೇಖ ಈ ಶಾಸನದಲ್ಲಿ ಇದೆ. 4ನೇ ಶಾಸನವು 14/11/1052 ದಿನಾಂಕದ ಒಂದು ತುಂಡು ಶಾಸನ ಇಲ್ಲಿ ದೊರೆತಿದೆ. ಮಹಾಮಂಡೇಶ್ವರ ಮಂಡಲೇಶ್ವರ ಕನ್ನಪ್ಪಯ್ಯರ ಸರಸರು ಭೋಗೇಶ್ವರ ದೇವರಿಗೆ 50 ಮತ್ತರು ಅಥವಾ 450 ಎಕರೆ ಭೂಮಿ ನೀಡಿದ ವಿಷಯ ಈ ಶಾಸನದಲ್ಲಿದೆ. ಇನ್ನು 5ನೇ ಶಾಸನ 6/6/1113 ಶುಕ್ರವಾರದಂದು ಹಾಕಿಸಿದಂಥ ವೀರ ವಿಕ್ರಮ ವರ್ಷದ 39ನೇ ಸಾಲಿನದು ಈ ಶಾಸನ ಆಗಿದೆ. ನಾಗಿದೇವ, ಸಾಯಿ ಕಬ್ಬೆ, ಪಂದರಸ, ಹೆಪರ್ಗಡೆ, ಸಿರಿಮಯ್ಯ ಮುಂತಾದವರು ಸೇರಿ ನೀಡಿದ ದಾನದ ವಿವರ ಇದರಲ್ಲಿದೆ. ಕಾಳಿಯಣ್ಣನ ವೃತ್ತಪ್ರಸಾರಕ್ಕೆ ದಾನ ನೀಡಿರುವುದನ್ನು ಕಂಡುಬರುತ್ತದೆ ಇಲ್ಲಿ. ಆಮೇಲೆ
6ನೇ ಶಾಸನ ಕ್ರಿಸ್ತಶಕ 1235ರಲ್ಲಿ ಇದ್ದದ್ದು ಶೇವುಣ ದೊರೆ ಸಿಂಗಣ ರಾಜನ ಕಾಲದ್ದದು. ಆತನ ಅಧಿಕಾರಿಯ ಹೆಸರು ನಾಶವಾಗಿದೆ. ಭಾಗವಾಡದ ತ್ರಿಪುರಾಂತಕ ದೇವರಿಗೆ ದಾನ ನೀಡಿದ ವಿವರ ಇದೆ. ಈ ಭಾಗವಾಡ ಅಂತಂದ್ರೆ ಅನೇಕ ಭಾಗವಾಡಗಳಿದ್ದಾವೆ. ಅದರಲ್ಲಿ ಭಾಗ್ಯವಾಡಿ ಅಂತ ಹೇಳಿ ಇವತ್ತು ನಾವು ಬಸವೇಶ್ವರನ ಹುಟ್ಟೂರು ಅಂತ ಹೇಳ್ಕೊಂಡು ನಾವು ಬಸವನ ಭಾಗ್ಯವಾಡಿ ಅಂತ ಕೇಳ್ತಿದ್ದೀವಿ. ಆದರೆ ಭಾಗವಾಡಿ ಅನ್ನುವಂಥದ್ದು ಬಹಳಷ್ಟು ನಮಗೆ ಸಿಗ್ತದೆ. 7ನೇ ಶಾಸನ ಒಂದು ತುಂಡು ಶಾಸನ. ಇದು 14ನೇ ಶತಮಾನಕ್ಕೆ ಸೇರಿದ್ದು. ಕನ್ನಾಳೆಯ ದಕ್ಷಿಣ ದಿಕ್ಕಿನಲ್ಲಿದ್ದಂಥ ಗೋಪಿತೀರ್ಥೇಶ್ವರ ದೇವರ ಹೊಲದ ಉಲ್ಲೇಖ ಇದರಲ್ಲಿದೆ. ಇನ್ನು ಮಂದ್ರೂಪು ಶಾಸನ ಅಂದ್ರೆ ಇಲ್ಲೇ ಇರುವಂತ ಮಂದ್ರೂಪ್ ಶಾಸನ 33/1069 ಅಮ್ಮರಸನು. ಈ ಅಮ್ಮ ಅನ್ನುವಂಥ ಪದ ನಮಗೆ ಅಮ್ಮೋಗಿ ದೇವ ಅಮ್ಮೋಗಿ ಅನ್ನುವಂಥ ಹೆಸರು ಕೂಡ ಇದನ್ನು ಸಂಬಂಧ ಪಡ್ತದೆ. ಆದರೂ ಇದು 11ನೇ ಶತಮಾನಕ್ಕೆ ಆಗಿದ್ದುದು. ಇದೇ ಅರಸನ ಹೆಸರನ್ನ ಮುಂದಿನ ಕೆಲವರು ಇಟ್ಟುಕೊಂಡಿದ್ದಾರೆ ಅಂತ ಹೇಳಿ ನಮಗ ಅನಿಸೋದ್ರಲ್ಲಿ ಯಾವ ಸಂದೇಶವೂ ಇಲ್ಲ. ಅಮ್ಮರಸನೇ ಅಮ್ಮೋಗಿ ದೇವ, ಅಮ್ಮೋಗಿ ಸಿದ್ಧ ಇವರೆಲ್ಲ ಬರ್ತಾರೆ. ಮಂಗಳವೇಳೆಯಿಂದ ರಾಜ್ಯ ಬಾಳುತ್ತಿದ್ದನು ಯಾರು? ನಮ್ಮ ಅಮ್ಮರಸನು ಮಂಗಳವೇಳೆಯಿಂದ ರಾಜ್ಯ ಮಾಡೋದ್ರೆ ಮಂದ್ರೂಪದಲ್ಲಿ 3/3/1069 ಶಾಸನದಲ್ಲಿಯೂ ಇದರ ಉಲ್ಲೇಖ ಇದೆ. ಇನ್ನು 5ನೇ ಬಿಲ್ಲಮನ 4/9/1187ರಲ್ಲಿ ವಿಜಯಪುರದ ಎಳಮೇಲದಿಂದ ರಾಜ್ಯವಾಳುತ್ತಿದ್ದಾಗ ಅವನು ದಾನಕ್ಕೂ ನೀಡಿದ ಒಂದು ಶಾಸನ ಇಲ್ಲೇ ಇದೆ. ಇಷ್ಟು ಈ ಶಾಸನಗಳನ್ನು ಇಲ್ಲಿ ದೊರಕಿದ್ದು. ಇಲ್ಲಿ ಬರುವಂಥ ರೇವಣಸಿದ್ಧ ಕೂಡ ರೇವಣಸಿದ್ಧ ಇಲ್ಲಿ ಇದ್ದ ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ಆಧಾರಗಳು ಸಿಗುತ್ತವೆ. ಯಾಕಂದ್ರೆ ಅವನಿಗೆ ಸಂಬಂಧಪಟ್ಟಂಥ ಅನೇಕ ಪ್ರಾಚೀನ ಇತಿಹಾಸಗಳಲ್ಲಿ, ಆಮೇಲೆ ಹರಿಹರನದಲ್ಲಿಯೂ ಕೂಡ ಈ ಮಂಗಳವೇಳ ಅನ್ನುವಂಥದ್ದು ಬರುತ್ತೆ. ವಾಸ್ತವದಲ್ಲಿ ಇವತ್ತು ಕಲ್ಯಾಣ ಅನ್ನುವುದನ್ನು ಮರಾಠೀಕರಣ ಆದ ಮೇಲೆ ಮಂಗಳ ಆಯಿತು. ಮಂಗಳವಾಡಿ ಇವತ್ತು ಮಂಗಳವಾಡಿ ಅನ್ನೋ ಹೆಸರಿನಿಂದ ಇವತ್ತು ನಾವು ಕೇಳ್ತೀವಿ. ಯಾಕಂದರೆ ಕಲ್ಯಾಣವೇ ಮೂಲತಃ ಬಸವಣ್ಣನು ಇದ್ದಿದ್ದು ಇದೇ ಕಲ್ಯಾಣದಲ್ಲಿ ಅನ್ನೋದನ್ನು ಬಹಳಷ್ಟು ನಾವು ಸಾಧಾರಣಗಳನ್ನು ಹೇಳ್ತೀವಿ. ಆಮೇಲೆ ಕಲ್ಯಾಣವನ್ನು ಇವರು ಕಲ್ಚೂರಿನ ಸಮಯದಲ್ಲಿ ಮತ್ತು ನಮ್ಮ ಕಲ್ಯಾಣ ಅರಸರ ಸಮಯದಲ್ಲಿ ಇಂದಿನ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣಕ್ಕೆ ಅದನ್ನು ಬದಲಾವಣೆ ಮಾಡಿದ್ದು ಕೂಡ ನಾವು ಕಾಣ್ತೇವೆ. ಆದರೆ ಮೂಲತಃ ಬಸವಣ್ಣನ ಬಗ್ಗೆ ಆಗಲಿ ಅಥವಾ ಅನೇಕ ರೇವಣಸಿದ್ಧನ ಬಗ್ಗೆ ಆಗಲಿ ಇರುವಂಥ ಇತಿಹಾಸ ನಮ್ಮ ಕರ್ನಾಟಕದಲ್ಲಿ ಆರಂಭವಾಗುವುದೇ ಈ ಕಲ್ಯಾಣದಿಂದ. ಇದೇ ಕಲ್ಯಾಣದಲ್ಲಿ ಬಸವಣ್ಣ ಇದ್ದ, ಇಲ್ಲಿ ಕಲ್ತ ಅನ್ನುವಂಥದ್ದು ಬಗ್ಗೆ ಕೆಲವೊಂದು ಇತಿಹಾಸಗಳು, ಕೆಲವೊಂದು ಹೇಳಿಕೆಗಳು ಇದ್ದಾವೆ. ಆದರೆ ಅವರು ಇವತ್ತಿನ ಬೀದರ್ ಜಿಲ್ಲೆಯದು ಹೇಳ್ತಾರೆ, ಅದು ಬೀದರ್ ಜಿಲ್ಲೆಯದು ಅಲ್ಲ. ಅವರು ಮೂಲತಃ ಇದೇ ಮಂಗಳವೇಡದಲ್ಲಿ ಇದ್ರು ಅಂತೇಳಿ. ಇದಕ್ಕೆ ಒಂದು ಸಾಕಷ್ಟು ದೊಡ್ಡದ ಒಂದು ಕೋಟೆನೂ ಇವತ್ತ ಇದೆ. ಇದನ್ನು ತದ್ದನಾಡ 1,000 ಹಳ್ಳಿಗಳ ಒಂದು ಮುಖ್ಯವಾದಂಥ ಕೇಂದ್ರವಾಗಿತ್ತು. ಇಲ್ಲಿ ಕಲ್ಯಾಣ ಅರಸರು ಇಲ್ಲಿಂದಲೇ ತಮ್ಮ ರಾಜ್ಯಭಾರವನ್ನು ಮಾಡ್ತಾರೆ. ಅಂದರೆ ತದ್ದನಾಡದಿಂದ ಇಲ್ಲಿಗೆ ಬರ್ತಾರೆ, ಅದರಲ್ಲೇ ಒಂದು ಭಾಗ. ಹಾಗಾಗಿ ಮೂಲ ಕಲ್ಯಾಣ ಅಂದರೆ ಈಗ ನಾವೇನೀಗ ತೋರಿಸ್ತಾ ಇದ್ದೀನಿ, ಇದೇ ನಿಜವಾದ ಕಲ್ಯಾಣ. ಇವತ್ತು ಮಂಗಳವೇಡ ಅಂತ ತಾಲೂಕಿನಲ್ಲಿ ನಾವು ಗುರುತಿಸ್ಕೊಳ್ತಿದ್ದೇವೆ. ಈಗ ಕಲ್ಯಾಣದ ಕೋಟೆ, ನಾವು ಕೋಟೆಯಲ್ಲಿದ್ದೇವೆ. ಕೋಟೆಯ ಇರುವಂಥ ಅವಶೇಷಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ಕಲ್ಯಾಣದ ಮಂಗಳವೇಡದ ಅಥವಾ ಕಲ್ಯಾಣದ ಇದರಲ್ಲಿ ಈ ರಾಜ್ಯದ ಕೋಟೆಗೆ ಹತ್ತಿಕೊಂಡೇ ನಮ್ಮ ರೇವಣಸಿದ್ದೇಶ್ವರ ಮಂದಿರ ಇರ್ತದೆ. ಇಲ್ಲಿ ರೇವಣಸಿದ್ದೇಶ್ವರ ಮಂದಿರ ಅಂಥೇಳಿ ಇದೆ. ಆದರೆ ವಾಸ್ತವದಲ್ಲಿ ರೇವಣಸಿದ್ಧರು ಇಲ್ಲೇ ವಾಸವಾಗಿದ್ದರು ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು
ದಾಖಲೆಗಳು ಸಿಗ್ತವೆ. ಇಲ್ಲಿ ಅನೇಕ ಕಳೆ ಶಿಲ್ಪ ಮೂರ್ತಿಗಳನ್ನು ನಾವು ನೋಡಿರಬೇಕು. ಸುಮಾರು 11, 12, 13ನೇ ಶತಮಾನದ ಶಿಲ್ಪರು ಮೂರ್ತಿಗಳನ್ನು ನಾವಿಲ್ಲಿ ಬಿದ್ದ ಹಳೇದ ಯಾವುದೇ ಕಟ್ಟಡದಿಂದ ಬಿದ್ದು ಹೋದಂಥ ಅಥವಾ ಇಲ್ಲಿ ರೇವಣಸಿದ್ಧರ ಮಂದಿರ ಇತ್ತು, ಆ ಮಂದಿರಕ್ಕೆ ಇದ್ದಂಥ ಕೆಲವೊಂದು ಇದನ್ನು ನವೀಕರಣ ಮಾಡುವ ಹೊತ್ತಿನೊಳಗೆ ಆ ಕಲ್ಲುಗಳನ್ನು ಇಲ್ಲಿ ಬಳಸಿಕೊಂಡಿದ್ದಾರೆ. ಇಲ್ಲಿಯೂ ಕೂಡ ಇಲ್ಲಿ ಪಂಚಲಿಂಗ ಇದೆ. ಈ ಪಂಚಲಿಂಗ ಇದು ಪಂಚಲಿಂಗ ಈ ಪಂಚಾಚಾರದ ಅಲ್ಲ, ಅದನ್ನ ತಲೆ ಗಮನದಲ್ಲಿ ಇಟ್ಕೋಬೇಕು. ಪಂಚಲಿಂಗ ಪಂಚಭೂತಗಳಿಗೆ ಸಂಬಂಧಪಟ್ಟಂಥ ಪಂಚಲಿಂಗ ಇದು. ಇಲ್ಲಿ ನಾವು ಅದನ್ನು ಕಾಣಬಹುದು. ಇಲ್ಲಿ ಅನೇಕ ಹಳೆಯ ಮೂರ್ತಿಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಯಾಕಂದ್ರೆ ಅನೇಕ ಮಂದಿರದ ಅವಶೇಷಗಳನ್ನು ಇವರು ಗಿಡಗಳಿಗೆ ಬಳಸ್ಕೊಂಡಿದ್ದಾರೆ, ಇಲ್ಲಿ ಕಟ್ಟಡಕ್ಕೆ ಬಳಸ್ಕೊಂಡಿದ್ದಾರೆ. ಈ ಮಂದಿರವು ಪೂರ್ವಾದಿಮುಖವಾಗಿ ಇದ್ದು ಇದರ ಹಳೆ ಕಟ್ಟಡ ಭಾಗ ಇವತ್ತು ಕೆಳಗಡೆಗೆ ಮುಳುಗಿಕೊಂಡಿದೆ. ಇದು ಹಳೆ ಕಟ್ಟಡ, ಬಹಳಷ್ಟು ಪುರಾತನವಾದ ಕಟ್ಟಡ ಇದು. ಆ ಸಮಯದಲ್ಲಿ ರೇವಣಸಿದ್ಧರು ಇದ್ದ ಬಗ್ಗೆ ಮತ್ತು ಇದು ಹೊಯ್ಸಳೇಶ್ವರನ ಇಲ್ಲಿ ಸಿಂಹಮುಖವನ್ನು ಕೂಡ ನಾವು ಇದರಲ್ಲಿ ನೋಡ್ಬೋದು. ಹೊಯ್ಸಳರ ಒಂದು ರಾಜ ಚಿಹ್ನೆ ಇದು ಸಿಂಹಮುಖ. ಇದು ಅಷ್ಟು ಪ್ರಾಚೀನವಾದಂಥ ಮಂದಿರವಿದ್ದು ಇಲ್ಲಿ ಇದೇ ಸ್ಥಳದಲ್ಲಿ ರೇವಣಸಿದ್ಧರು ಇದ್ದರು ಅನ್ನೋದ್ರ ಬಗ್ಗೆ ನಮಗೆ ಅನೇಕ ಪ್ರಾಚೀನ ಇದರ ಸಾಹಿತ್ಯಗಳ ಪ್ರಕಾರ ನಮಗೆ ಕಂಡು ಬರುತ್ತದೆ. ಇವೆಲ್ಲ ಇದು ಮೊದಲನೆಯ ಕಟ್ಟಡದಲ್ಲಿ ಇರುವಂಥ, ಇಲ್ಲಿ ಇದೇ ಕಟ್ಟಡ ಇತ್ತು, ಅದನ್ನು ಆಮೇಲೆ ಬೆಳೆಸಿಕೊಂಡು ಇದನ್ನು ಕಟ್ಟಿದ್ದಾರೆ ಅನ್ನೋದಕ್ಕೆ ನಮಗೆ ಸಾಕಷ್ಟು ಇಲ್ಲಿ ತಿಳಿದು ಬರ್ತದೆ ನಮಗೆ. ಇದು ಹೊಯ್ಸಳರ ಮಾಡಿದ್ದಾರೆ. ಈ ಲಿಂಗ ಸ್ಥಾಪನೆಯು ಈ ಶಾಸ್ತ್ರಬದ್ಧವಾದ ಲಿಂಗ ಇದೆ ಇದು. ಯಾಕಂದ್ರೆ ಉತ್ತರಕ್ಕೆ ಜಲಜರಿ ಇದ್ದು ಇದು ಶಾಸ್ತ್ರಬದ್ಧವಾದಂಥ ಲಿಂಗ ಇರೋದ್ರಿಂದ ಇದನ್ನು ನಾವು ಪ್ರಾಚೀನ ಲಿಂಗ ಅಂತ ಹೇಳಿ ಕರಿಬೋದು. ಇವತ್ತ ಇಲ್ಲಿ ರೇವಣಸಿದ್ಧನ ಮಂದಿರ ಅಂತ ಹೇಳಿ ಇವತ್ತು ಪೂಜೆ ಮಾಡಿಸಲ್ಪಡ್ತದೆ. ರೇವಣಸಿದ್ಧರು ಮಾಯಾದೇವಿಯ ಜೊತೆಗೆ ಇಲ್ಲೇ ಅವರು ತಮ್ಮ ಕುಟುಂಬ ತಮ್ಮ ವಾಸಸ್ಥ್ಯ ಇದ್ರು ಅನ್ನೋದ್ರ ಬಗ್ಗೆ ನಮಗೆ ಇಲ್ಲಿ ಕುರುಹು ಸಿಗ್ತದೆ. ರೇವಣಸಿದ್ಧರು ಮೂಲತಃ ಮಂಗಳವೇಡೆಯಿಂದ ಅವರು ಇಡೀ ದಕ್ಷಿಣ ಭಾರತದಲ್ಲಿ ಅವರು ಸಂಚಾರ ಮಾಡ್ತಾರೆ. ಆ ಸಮಯದಲ್ಲಿ ಸಿದ್ದರಾಮೇಶ್ವರರು ಅವ್ರ ಜೊತೆಗಿದ್ದರು, ಅಮೋಘಸಿದ್ಧರು ಕೆಲವೊಂದು ಸಮಯ ಇದ್ದರು ಅನ್ನೋದಕ್ಕೆ ನಮಗೆ ಭಾಳಷ್ಟು ಸಾಕಷ್ಟು ನಮ್ಗೆ ಆಧಾರಗಳು ಸಿಗುತ್ತವೆ. ಅದಕ್ಕೆ ನಾವು ಇದು ಕಲ್ಯಾಣದಲ್ಲಿ ಇರುವಂತಹ ಅಂದರೆ ಮೂಲ ಕಲ್ಯಾಣದಲ್ಲಿರುವಂತಹ ಸ್ಥಳದಲ್ಲಿ ನಾವು ರೇವಣಸಿದ್ಧನ ಒಂದು ಸ್ಥಾನಕ್ಕೆ ಬಂದಿವೆ. ಅದ ನಂತರ ಇಲ್ಲೊಂದು ಮಂದಿರ ಕಟ್ಟಿ ಅದಕ್ಕೆ ಮತ್ತೆ ಹೊಸ ರೀತಿಯಿಂದ ಇಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ ಇದನ್ನು. ಆಮೇಲೆ ಇದರ ನಂತರ ನಾವು लाखापासून 50,000 पर्यंत तेरा आहे. खाली विहीर आहे. हां 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 तिथे जाऊ पहिले. हां ये जरा ಹಾಂ ಇಲ್ಲಿರೋದು ಕಲ್ಯಾಣ ಚಾಲುಕ್ಯರ ಕಾಲದ ಬಾವಿ. ಈ ಬಾವಿ ಕಲ್ಯಾಣದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಬಾವಿ ಇದು.
ಭಾಳಷ್ಟು ಆಳವಾಗಿದೆ. ಈಗ ನೀರು ಬಂದಿದೆ, ಮದುವೆ ಆಗಿದ್ದರಿಂದ ನಮಗೆ ಕಾಣ್ತಾ ಇಲ್ಲ. ಆದರೆ ಇದನ್ನು ನಾನು ಮೊಟ್ಟ ಮೊದಲು ಬಂದಾಗ ಭಾಳಷ್ಟು ಆಳದಲ್ಲಿ ಇತ್ತು. ನಾನೇ इथं ब्रह्ममूर्ती होतं कुठे? इथं कुठतरी आहे ते. पण ते सिमेंट देऊन भरलेलं खाली पडझड झालंय, पडलंय ते दिसत नाही मूर्ती ते. हा पडझड झाले, मूर्ती दिसत नाही. इथं आतमध्ये कुठतरी होते. ಅಲ್ಲಿ ಒಂದು ಐತ್ ನೋಡ್ರಿ ಹೆಣ್ಮಕ್ಳು ಅಷ್ಟೇ ಅಲ್ಲಿ ಬಾಡಿ ಕಂಪೌಂಡ್. ಅದೇ ಬ್ರಹ್ಮನ ಮೂರ್ತಿ ಅದು. ಅಲ್ಲಿ ಫೋಟೋ ತೋರ್ಪ ನಾ ಅಲ್ಲಿ ಹೋಗಿ ಮಾತಾಡ್ತೀನಿ. ಅದು ಇಲ್ಲಿ ಪ್ರಾಚೀನ ದೇವಿಯ ಮೂರ್ತಿಗಳನ್ನು ನಾವು ನೋಡ್ಬೋದು. ಇಲ್ಲೇ ಒಂದು ಬ್ರಹ್ಮನ ಮೂರ್ತಿ ಇತ್ತು ನಾನು ಮೊದಲು ಬಂದಾಗ, ಅದು ಇಲ್ಲಿ ಕಾಣ್ತಾ ಇಲ್ಲ ಈಗ. ಇದಕ್ಕೆ ಆ ಬ್ರಹ್ಮನ ಮೂರ್ತಿ ಇರೋದ್ರಿಂದ ಈ ಬಾವಿಗೆ ಬ್ರಹ್ಮನ ಬಾವಿ ಅಂತೇಳಿ ಕರೀತಾ ಇದ್ರು. ಬ್ರಹ್ಮ ಮೂಲತಃ ಕುರುಬರ ದೇವತೆ. ಬ್ರಹ್ಮ ಬರಮ ಬೇರೆ ಎರಡು ಇದಿರ್ತಾವ. ಆ ಭರಮನನ್ನೇ ಬ್ರಹ್ಮ ಅಂತ ಹೇಳಿ ಇವತ್ತು ಕರೀತಾರೆ. ಬರಮ ಇದು ಪಾಲಿ ಭಾಷೆ ಪದ. ಬ್ರಹ್ಮ ಇದು ಸಂಸ್ಕೃತ ಭಾಷೆಗೆ ಬದಲಾವಣೆ ಆಗಿದ್ದು. ಈಗ ನೋಡಿ ಎಲ್ಲ ತಗೋ, ರೆಕಾರ್ಡಿಂಗ್ ಹಾಕದಲ್ಲ. ರೌಂಡ್ ಎಲ್ಲ ಮಾಡಿ ಕಾಶಿನ ಹೇಳ್ಬಿಟ್ಟು ನಾ ಬರ್ತೀನಿ ಇಲ್ಲಪ್ಪ. ಆಡು ಮ್ಯಾಲಿಂದು ತಗೋ. ನಾವೀಗ ನೋಡ್ತಾ ಇರೋದು ಕಾಶಿ ವಿಶ್ವನಾಥನ ಪ್ರಾಚೀನ ಮಂದಿರ. ಕಾಶಿ ವಿಶ್ವನಾಥನ ಪ್ರಾಚೀನ ಮಂದಿರದಲ್ಲಿ ನೋಡಿದ್ದೇವೆ. ಇದು ಕೂಡ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇದು ಇಲ್ಲಿರುವಂತಹ ಕಟ್ಟಡದ ಶೈಲಿಯನ್ನು ನೋಡಿದಾಗ ಇದು ಕೂಡ ಕಳುಚೂರ್ಯರ ಕಾಲದಲ್ಲಿ ಕಟ್ಟಲ್ಪಟ್ಟಂಥ ಮಂದಿರ. ಇದು ಅಲ್ಲಲ್ಲೇ ಇವತ್ತಿನ ಪ್ರಾಚ್ಯವಸ್ತು ಇಲಾಖೆಯವರು ಎಲ್ಲೆಲ್ಲಿ ಸ್ವಲ್ಪ ಕಟ್ಟಾಗಿದೆ ಅದನ್ನೆಲ್ಲ ರಿಪೇರಿ ಮಾಡ್ಕೊಂಡಿದ್ದಾರೆ ಇವತ್ತು. ಇದು ಕೂಡ ಕಾಶಿ ವಿಶ್ವನಾಥ ಅಂದರೆ ಕಾಶಿಯ ವಿಶ್ವನಾಥನನ್ನೇ ಇಲ್ಲಿ ತಂದರು ಅನ್ನುವಂಥದ್ದು ಒಂದಾದರೆ, ಕಾಶಿಲಿಂಗೇಶ್ವರನು ಅಂತ ಕೂಡ ಇವರು ಹೇಳ್ತಾರೆ ಇದನ್ನು. ಇಲ್ಲಿ ನೋಡಿದರೆ ಕೆಲವೊಂದು ಚಾಲುಕ್ಯರ ಚಿತ್ರಗಳು, ಚಾಲುಕ್ಯರ ಹೂವಿನ ಪಕ್ಕಳಿಗಳು ಇಲ್ಲಿ ಕಾಣ್ತವೆ. ಇದು ಭಾಳ ಹಳೆಯವಾದಂಥ ಒಂದು ಮಂದಿರ. ಈ ಮಂದಿರಕ್ಕಾಗಿಯೇ ಇಲ್ಲಿರುವಂಥ ಒಂದು ಬಾವಿಯನ್ನು ಕಟ್ಟಿದ್ದಾರೆ. ಇಲ್ಲೆಲ್ಲಿ ಸಿಗುವಂಥ ನಮ್ಮ ಅನೇಕ ಶಿಲ್ಪಗಳು ಇಲ್ಲಿ ಪಂಚಲಿಂಗವನ್ನು ದರ್ಶಿಸುತ್ತದೆ ವಿನ, ಯಾಕೆ ಆಗಿನ ಕಾಲಕ್ಕೆ ಪಂಚಭೂತಗಳ ಪೂಜೆ ಇದ್ದದ್ದನ್ನು ನಾವು ಕಾಣ್ಬೋದು. ನಾವು ಇಲ್ಲಿಂದಲೇ ಅಲ್ಲಿ ಹೋಗಿದ್ದೆ ನಾನು. ಅಲ್ಲಿ.
ಆ ಗಿಡದಲ್ಲಿ ಅದ ಇಲ್ಲ ಇಲ್ಲಿ 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 ಬೇಡ ಇಲ್ಲಿಂದ ನೋಡು ಬ್ರಹ್ಮಮೂರ್ತಿ ಅಲ್ಲೇನದು ಈ ಸೈಡಿಗೆ ಹಾಂ ಏನು ಕಿರೀಟ ಹಾಕೊಂಡಿರುತ್ತೆ ಹಾಂ ಎಲ್ಲ ಬ್ರಹ್ಮಮೂರ್ತಿ ಕಿರೀಟ ಹಾಂ ಹಾಂ ಇಲ್ಲಿ ಅನೇಕ ಪ್ರಾಚೀನ ಶಿಲೆಗಳನ್ನು ಶಿಲಾಮೂರ್ತಿಗಳನ್ನು ನಾವು ಇದರಲ್ಲಿ ನೋಡ್ಬೋದು. ಇದು ಗಂಡಕಿ ನದಿಯಲ್ಲಿ ಸಿಕ್ಕಂಥ ಸಾಲಿಗ್ರಾಮವನ್ನು ಕೂಡಿಸಿದ್ದಾರೆ ಇಲ್ಲಿ. ಇದು ಗಂಡಕಿ ನದಿಯಲ್ಲಿ ಸಿಗುವಂಥದ್ದು ಸಾಲಿಗ್ರಾಮ ಇದು. ಮತ್ತೆಲ್ಲೂ ಇಂಥ ಥರದ ಸಾಲಿಗ್ರಾಮಗಳು ಸಿಗೋದಿಲ್ಲ ನಮಗೆ. ನಾನಿಂದು ಕಲ್ಯಾಣ ಚಾಲುಕ್ಯರ ಮತ್ತು ಕಳುಚೂರಿನ ರಾಜಧಾನಿಯಾಗಿದ್ದ ಕಲ್ಯಾಣ ಇವತ್ತಿನ ಮಂಗಳವೇಳೆ ಪಟ್ಟಣದಲ್ಲಿರುವಂಥ ರೇವಣಸಿದ್ಧರು ಕಟ್ಟಿಸಿದ ಕೆರೆ ತ್ರಿಪುರಾಂತಕ ಕೆರೆಯ ನಾವು ದಡದಲ್ಲಿದ್ದೇವೆ. ಈಗೇನು ಕಾಣ್ತಾ ಇದೆ ಇದು ತ್ರಿಪುರಾಂತಕ ಕೆರೆ. ಇದು ಅತ್ಯಂತ ದೊಡ್ಡದಾದಂಥ ಕೆರೆ. ಇಲ್ಲಿ ಕೆಳಗಡೆಗೆ ನೀರಿನಲ್ಲಿ ಕೆಲವು 2-3 ಮಂದಿರಗಳು ಈಗ ಮುಚ್ಚಿ ಹೋಗಿವೆ. ಅದಕ್ಕೆ ನಾ ಮೊದಲು ಹಿಂದೆ ಬಂದಾಗ 15-20 ವರ್ಷಗಳಿಂದ ಬಂದಾಗ ಇಲ್ಲಿ ಕೃಷ್ಣ ಮಂದಿರ ಅವತ್ತು ನಾವು ನೇರವಾಗಿ ಹೋಗಲಿಕ್ಕೆ ಸಾಧ್ಯ ಆಗ್ತಿತ್ತು. ಈಗ ಇದೆಲ್ಲ ನೀರು ಪೂರ್ತಿಯಾಗಿ ನಿಂತಿದೆ. ಅದಕ್ಕೆ ನಮಗೆ ಅಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಈ ತ್ರಿಪುರಾಂತಕ ಕೆರೆಯನ್ನು ಕಟ್ಟಿಸುವ ಸಮಯದಲ್ಲಿ ರೇವಣಸಿದ್ಧರು ತಮ್ಮ ಹೆಂಡತಿ ಸೌಂದರಿ ಅಥವಾ ಸಿರಿಯಾದೇವಿಯನ್ನು ಈ ಕೆಲಸದಲ್ಲಿ ಅವರು ತೊಡಗಿಸಿದ್ದರು. ಅವಳಿಗೆ ಈ ಕೆಲಸದ ಕಾರ್ಯ ಅಥವಾ ಮಣ್ಣು ಹೊತ್ತು ಬೇಜಾರಾಗಿ ಅವಳು ನಾನು ಇಲ್ಲಿ ಇರುವುದಿಲ್ಲ ಅನ್ನುವಂಥ ತಕರಾರು ಮಾಡಿ ತಾನು ಇಲ್ಲಿಂದ ಹೋಗಬೇಕು ಅನ್ನುವಂಥ ಸಮಯದಲ್ಲಿ ಅವಳು ಬಸುರಿಯಾಗಿದ್ದಳು. ಆವಾಗ ರೇವಣಸಿದ್ಧರು ಹೇಳ್ತಾರೆ, ನಾನು ನೀಡಿದ ಈ ಜೀವವನ್ನು ನನಗೆ ಕೊಟ್ಟು ನೀನು ಎಲ್ಲಿ ಬೇಕಾದರೂ ಹೋಗು ಅಂತ ಹೇಳಿ ಅದನ್ನು ಹೇಳಿದಂಥ ಕೆಲವೊಂದು ಉಲ್ಲೇಖಗಳು ಅದಾವೆ. ಅದರ ಪ್ರಕಾರ ರೇವಣಸಿದ್ಧರು ಅವಳ ಗರ್ಭದಲ್ಲಿರುವಂತಹ ಭ್ರೂಣವನ್ನು ಹೊರಗೆ ತೆಗೆದು ಒಂದು ಗಡಿಗೆಯಲ್ಲಿ ಹಾಕಿ ಇದೇ ತ್ರಿಪುರಾಂತಕರ ಕೆರೆಯ ಪಕ್ಕದಲ್ಲಿ ಹೂಳಿಟ್ಟರು ಅನ್ನುವಂಥ ಒಂದು ಕಾಲ್ಪನಿಕ ಕಥೆ ಇದೆ. ಆದ ನಂತರ 9 ತಿಂಗಳಾದ ಮೇಲೆ ಅದನ್ನು ತೆಗೆದು ನೋಡಿದಾಗ ಅಲ್ಲಿ ರುದ್ರಮುನಿಯವರು ಜನಿಸಿದರು ಅನ್ನುವಂಥ ಒಂದು ಪೌರಾಣಿಕ ಕತೆ ನಮಗೆ ಭಾಳಷ್ಟು ಕಡೆ ಸಿಗ್ತದೆ. ಈ ಪೌರಾಣಿಕ ಕಥೆಯ ಹಿಂದೆನೂ ಕೂಡ ಭಾಳಷ್ಟು ಒಂದು ವಿಷಯ ಇದೆ. ಏನಂದರೆ ರುದ್ರಮುನಿಯು ನೇರವಾಗಿ ಯೋನಿಜನಾಗಿ ಹುಟ್ಟಲಿಲ್ಲ ಅನ್ನಿಸ್ಲಿಕ್ಕೆ ಅನ್ನುವಂಥ ಇದೊಂದು ಕಾಲ್ಪನಿಕ ಕಥೆ. ಯಾಕೆಂದರೆ ಇವತ್ತಿನ ವೀರಶೈವರೆಂದು ಏನು ಹೇಳ್ಕೋತಾರ ಅವರೆಲ್ಲರೂ ಅಯೋನಿಜರು ಅನ್ನುವಂಥದ್ದನ್ನು ಭಾಳಷ್ಟು ಪ್ರಚಾರ ಮಾಡಿದ್ದಾರೆ. ಇವರು ಅಯೋನಿಜ ಅಂದರೆ ಯೋನಿಯಲ್ಲಿ ಹುಟ್ಟದೇ ಇರುವವರು, ಅಥವಾ ನಮ್ಮ ಪ್ರಪಂಚದಲ್ಲಿ ಎಲ್ಲರೂ ಯೋನಿಯಿಂದನೇ ಬರ್ತೇವೆ. ಆದರೆ ಆ ಯೋನಿಯಿಂದ ಹುಟ್ಟದೇ ಇರುವುದು ಅಂದರೆ ಇದು ಕಲ್ಪನೆ ಅನ್ನುವಂಥದ್ದು ಅರ್ಥ ನಾವು ಮಾಡ್ತೇವೆ. ವಾಸ್ತವದಲ್ಲಿ ರೇವಣಸಿದ್ಧರಿಗೆ ಬಹಳಷ್ಟು ಕೃತಿಗಳಲ್ಲಿ ಅವರಿಗೆ ಅನೇಕ ಮದುವೆಗಳು ಆಗಿದ್ದವು ಅಂತ ಹೇಳ್ತಾರೆ. ನಾವು ಅದನ್ನೆಲ್ಲ ನೋಡಿದರೆ ಆಗಿನ ಕಾಲದಲ್ಲಿ ಗುರುಗಳಿಗೆ ತಮ್ಮ ಮಕ್ಕಳನ್ನು ಕೊಡುವಂಥ ಒಂದು ದಾನ ಪ್ರಕ್ರಿಯೆ ಅವತ್ತು ಇತ್ತು. ಅದು ಅವರಿಗೆ ನಮ್ಮ ಈವರೆಗೆ ಇವರು ನಮ್ಮ ಕವಿ ಹರಿಹರನಾಗಲಿ ಅದ ನಂತರ ಬಂದಂಥ ಅನೇಕ ಕವಿಗಳಲ್ಲಿ 101 ಹೆಣ್ಣು ಮಕ್ಕಳು
ಮಕ್ಕಳು ಇದ್ದರು, ಹೆಂಡತಿ. ಅದೇ ಲೇಖಕನು ಅಗದಿ ಭಾಳಷ್ಟು ಮೇಲ್ಗಡೆ ಒಯ್ಯುವ ಸಲುವಾಗಿ ಅವರು ಅನೇಕ ಮಡದಿಗಳಿದ್ದರು ಅಂತ ಹೇಳಿದ್ದಾರೆ. ಬಟ್ ನಮಗೆ ಈವರೆಗೆ ಸಿಕ್ಕಂಥ ಜನರು ಮಡದಿಗಳು ನಮಗೆ 8 ಜನ. ಸಿರಿಯಾದೇವಿಯಿಂದ ಹಿಡ್ಕೊಂಡು ನಮಗೆ 8 ಜನ ಏನಪ್ಪ ಅವರು ಸ್ತ್ರೀಯರು ಅವರಿಗೆ ಹೆಣ್ಣಂದಿರು ಇತ್ತರು ಅನ್ನೋದ್ರ ಬಗ್ಗೆ ನಾನು ನನ್ನ ರೇವಣಸಿದ್ಧ ಪುಸ್ತಕದಲ್ಲಿ ಅವರ ಪತ್ನಿಯರು ಎಂಬ ಅಧ್ಯಾಯದಲ್ಲಿ ನಾನು ಸಾಕಷ್ಟು ಅವರ ಹೆಸರುಗಳನ್ನು ಮತ್ತು ಅವರು ಜನಿಸಿದ ಎಲ್ಲ ವಿಷಯಗಳನ್ನು ನಾನು ಅಲ್ಲಿ ಚರ್ಚೆ ಮಾಡಿದ್ದೇನೆ ಅಂದೆ. ಈಗ ಈ ಕೆರೆಗೆ ಮಹತ್ವ ಬರಲಿಕ್ಕೆ ಅಂದರೆ ಈ ಕೆರೆಯನ್ನು ಬಳಸಿಕೊಂಡು ರುದ್ರಮುನಿ ಇಲ್ಲಿಂದ ಬಂದ ಅಂತ ಹೇಳೋದು. ಅದೇ ಮುನಿಯವರು ಮುಂದೆ ರಾಜೇಂದ್ರ ಚೋಳನ ಮಗಳನ್ನು ವಿವಾಹವಾಗಿದ್ದರು ಅನ್ನುವಂಥ ಮಾತನ್ನು ಕೂಡ ಅಂಥ ಕಥೆಗಳಲ್ಲಿ ಬರ್ತದೆ. ಆದರೆ ವಾಸ್ತವದಲ್ಲಿ ರೇವಣಸಿದ್ಧರು ಈ ಮಂಗಳವೇಡೆ ಅಥವಾ ಈ ಕಲ್ಯಾಣದಲ್ಲಿ ಇದ್ದರು ಅನ್ನೋದ್ರ ಬಗ್ಗೆ ಭಾಳಷ್ಟು ಸ್ಪಷ್ಟ. ಈ ಕೆರೆಯನ್ನು ಅವರೇ ಕಟ್ಟಿದರು ಎನ್ನುವುದರ ಬಗ್ಗೆ ಭಾಳಷ್ಟು ಸ್ಪಷ್ಟವಾಗಿ ನಾವು ಹೇಳಬಹುದು.